ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಶಾಸಕ ಅಂದರೆ ನಿಮ್ಮ ಕಣ್ಣ ಮುಂದೆ ಏನು ಬರುತ್ತೆ ಹೇಳಿ? ಒಂದಷ್ಟು ಕಾರುಗಳು, ಹಿಂದೆ ಮುಂದೆ ಬಾಡಿಗೆ ಜನರು, ಜೊತೆಗೆ ಗತ್ತು ಗೈರತ್ತು ಅಲ್ವಾ? ಆದರೆ 5 ಬಾರಿ ಶಾಸಕರಾಗಿದ್ದರೂ ಸೈಕಲ್ ಹೊಡ್ಕೊಂಡು ಹಳೇ ಮನೆಯಲ್ಲೇ ಇದ್ದುಕೊಂಡು ಜೀವನವನ್ನು ಮಾಡ್ತಾ ಇರುವ ಮಾಜಿ ಶಾಸಕರು ಯಾರಾದರೂ ಇದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ನಮ್ಮ ದೇಶದ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಳಿ? ಇದು ಹಣ ಹಾಕಿ ಹಣ ತೆಗೆಯೋರಿಗೆ ಮಾತ್ರ ಸೀಮಿತ ಆಗೋಗಿದೆ. ನಿಷ್ಠಾವಂತರಿಗೆ, ನ್ಯಾಯವಂತರಿಗೆ, ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತೀನಿ ಅನ್ನೋರಿಗೆ ಇಲ್ಲಿ ಜಾಗವಿಲ್ಲ. ಬದಲಿಗೆ ಲೂಟಿಕೋರರಿಗೆ, ಧರ್ಮಗಳ ನಡುವೆ ಜಗಳ ತಂದಿಟ್ಟು ತಮಾಷೆ ನೋಡೋರಿಗಷ್ಟೇ ಸೀಮಿತವಾಗಿದೆ. ವಿಪರ್ಯಾಸ ಅಂದರೆ ಮತದಾರರೂ ಅಷ್ಟೇ ಸ್ವಂತವಾಗಿ ವಿವೇಚನೆ ಮಾಡದೆ ಇಂಥವರ ಕೈಗೆ ಮೆದುಳು ಕೊಟ್ಟು ಅವರ ಮಾತಿಗೆ ಮರುಳಾಗಿ ಓಟು ಕೊಟ್ಟು ಪದೇ ಪದೇ ಅಂಥವರನ್ನೇ ಆರಿಸಿ ತರ್ತಿದ್ದಾರೆ. ಅವರು ಗೆದ್ದ ಮೇಲೆ ಮಾಡೋ ಕೆಲಸ ಅಂದರೆ ಅವರು ಹಾಗೂ ಅವರ ಕುಟುಂಬ ಉದ್ಧಾರವಾಗುವುದು. ಇಂಥವರ ನಡುವೆ ಅಪರೂಪ ಅನ್ನೋ ಕೆಲವೇ ಕೆಲ ರಾಜಕಾರಣಿಗಳು ಸಿಗ್ತಾರೆ. ಜನಸೇವೆಯನ್ನೇ ಜನಾರ್ದನನ ಸೇವೆ ಅಂದುಕೊಂಡು ದುಡಿತಾ ಇರ್ತಾರೆ. ಆದರೆ ಜನರಿಗೆ ಅಂಥವರು ಇಷ್ಟವೇ ಆಗಲ್ಲ. ಇಂತಹ ಜನ ನಾಯಕರಲ್ಲಿ ಒಬ್ಬರು ಗುಮ್ಮಡಿ ನರಸಯ್ಯ. ಇವರು ಕರ್ನಾಟಕದವರಂತೂ ಅಲ್ವೇ ಅಲ್ಲ, ನೆರೆಯ ಆಂಧ್ರ ಪ್ರದೇಶದವರು. ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ಇವರ ಬಗ್ಗೆ ಯಾಕಪ್ಪ ವಿಚಾರ ಅದೇನಂದ್ರೆ, ಇವರ ಜೀವನಾಧಾರಿತ ಸಿನಿಮಾ ಕನ್ನಡದಲ್ಲಿ ತಯಾರಾಗೋಕೆ ಸಜ್ಜಾಗಿದೆ. ಇದೇ ಗುಮ್ಮಡಿ ನರಸಯ್ಯ ಅವರ ಪಾತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯಿಸಲಿದ್ದಾರೆ. ಗುಮ್ಮಡಿ ನರಸಯ್ಯ ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯವಿದ್ದಾಗ ಈಗಿನ ತೆಲಂಗಾಣದ ಯಲ್ಲಾಂಡು ವಿಧಾನಸಭಾ ಕ್ಷೇತ್ರದಿಂದ ಕಮ್ಯುನಿಸ್ಟ್ ಪಕ್ಷದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದವರು. ಇಂತಹ ನಾಯಕನ ಪಾತ್ರಕ್ಕೆ ಶಿವಣ್ಣ ಜೀವ ತುಂಬಲಿದ್ದಾರೆ. ಸರಳ ಸಜ್ಜನ, ಜನರ ಸಂಕಷ್ಟಕ್ಕೆ ಮರುಗುವ ಮನಸ್ಸು ಇವೇ ಇವರ ಆಸ್ತಿ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಗುಮ್ಮಡಿ ನರಸಯ್ಯ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನೀವು ನಿಮ್ಮೂರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನನ್ನು ನೋಡಿ. ಅದೇನು ಗತ್ತು, ಅದೇನು ಗೈರತ್ತು, ಓಡಾಡೋಕೆ 2-3 ಕಾರು, ಹೀಗೆ. ಇನ್ನು ಶಾಸಕನಾಗಿ ಹೋದರೆ ಮುಗೀತು, ಮಂತ್ರಿ ಆಗ್ಬಿಟ್ರೆ ಕೇಳೋ ಹಾಗೇ ಇಲ್ಲ. ಆದರೆ ಇದಕ್ಕೆಲ್ಲ ವಿರುದ್ಧವಾದವರು ಈ ಗುಮ್ಮಡಿ ನರಸಯ್ಯ. 1 ಅಲ್ಲ 2 ಅಲ್ಲ ಅಂತ 5 ಬಾರಿ ಶಾಸಕರೂ ಆದರು. ಹಣ ಆಸ್ತಿ ಮಾತ್ರ ಮಾಡಲಿಲ್ಲ. ಕಾರು ಬಂಗ್ಲೆ ಖರೀದಿ ಮಾಡಲಿಲ್ಲ. ಓಡಾಡೋಕೆ ಹಳೆಯ ಸೈಕಲ್, ವಾಸ ಮಾಡೋಕೆ ಮುರಿದ ಮನೆ. ಇಂತಹ ಜನಪ್ರತಿನಿಧಿ ಎಲ್ಲಿ ಸಿಗ್ತಾರೆ ಹೇಳಿ? ಇನ್ನು ಇವರು ಹುಟ್ಟಿದ್ದು ಬುಡಕಟ್ಟು ಸಮುದಾಯ. ಈ ಸಮುದಾಯ ಅಂದರೆ ಕೇಳಬೇಕಾ, ಸಂಕಷ್ಟಗಳ ಸರಮಾಲೆಗಳೇ ಇವರಿಗೆ ನೇತು ಹಾಕಿಕೊಂಡಿರುತ್ತೆ. ಯಾವುದೇ ಸೌಲಭ್ಯಗಳು ಇಲ್ಲದೆ ಇವರು ಜೀವನ ಮಾಡ್ತಿರ್ತಾರೆ. ಇಂತಹ ಸಮುದಾಯದಲ್ಲಿ ಹುಟ್ಟಿದ ಇವರಿಗೆ ಒಂದು ಕನಸಿತ್ತು. ಇಂತಹ ಬಡವರಿಗೆ, ಊರ ಜನರಿಗೆ ಏನಾದರೂ ಒಳಿತು ಮಾಡಬೇಕು ಅನ್ನೋದು. ಓದಿದ್ದು 5ನೇ ತರಗತಿ ಮಾತ್ರ. ಇವರು ಚುನಾವಣಾ ಅಖಾಡ ಪ್ರವೇಶ ಮಾಡಿದ್ದು 1983ರಲ್ಲಿ. ಆಗ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿದ್ದದ್ದು NTR ಕಾರುಬಾರು. NTR ಒಂದು ಕ್ಷೇತ್ರಕ್ಕೆ ಹೋಗಿ ಒಂದೇ ಒಂದು ಭಾಷಣವನ್ನ ಮಾಡಿ ಬಂದ್ರು, ಆ ಅಭ್ಯರ್ಥಿ ಗೆದ್ದ ಅಂತಾನೆ ಲೆಕ್ಕ. ಇವರ ಅಲೆಯಲ್ಲಿ ಬೇರೆ ಪಕ್ಷಗಳು ಹಾಗೂ ಅಭ್ಯರ್ಥಿಗಳು ಕೊಚ್ಚಿ ಹೋಗ್ತಿದ್ರು. ಅಂದಿನ ಚುನಾವಣೆಯಲ್ಲಿ NTR ಅವರ ಪಕ್ಷದಿಂದ 202 ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಇಂಥವರ ನಡುವೆ ಗೆದ್ದು ಬೀಗಿದ್ರು ಈ ಗುಮ್ಮಡಿ ನರಸಯ್ಯ. ಆವತ್ತು ಇವರಿಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೂ ಸಾಕಷ್ಟು ಹಣ ಇರಲಿಲ್ಲ. ಹಿಂದೆ ಮುಂದೆ ಜನರನ್ನ ಕಟ್ಟಿಕೊಂಡು ಓಡಾಡುವಷ್ಟು ದುಡ್ಡು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಎದುರಿಸಿ ನಿಂತು ಗೆದ್ದೇ ಬಿಟ್ರು. ಇದು ಅಚ್ಚರಿಗೆ ಕಾರಣ ಆಗಿತ್ತು. ಸ್ವತಃ NTR ಅವರೇ ಇವರ ಗೆಲುವನ್ನು ಕಂಡು ದಂಗಾಗಿ ಹೋಗಿದ್ರು. ಇನ್ನು ಇವರ ಸರಳತೆ ಎಷ್ಟಿತ್ತು ಅಂದರೆ, ಇವರು ಶಾಸಕರಾಗಿದ್ದರೂ ಇವರ ಪತ್ನಿ, ಸೌದೆ ಹಾಗೂ ಬೆರಳಿಗಳನ್ನು ತಟ್ಟಿ ಸಂಸಾರ ಸಾಗಿಸೋಕೆ ನೆರವಾಗ್ತಿದ್ರು. ಮತ್ತೊಂದು ವಿಚಾರ ಅಂದರೆ, ಇವರು ಹೈದರಾಬಾದ್ನಲ್ಲಿದ್ದ ವಿಧಾನಸಭೆಗೆ ನಡೆದುಕೊಂಡೇ ಬರ್ತಿದ್ರು. ಸೈಕಲ್ ಖರೀದಿಸಿದ ನಂತರವಷ್ಟೇ ಅವರು ಸೈಕಲ್ನಲ್ಲಿ ವಿಧಾನಸಭೆಗೆ ಬರ್ತಿದ್ರು. ಗುಮ್ಮಡಿ ನರಸಯ್ಯ ತಮ್ಮ ಜೀವಿತಾವಧಿಯಲ್ಲಿ ಆಸ್ತಿಯನ್ನೇ ಸಂಪಾದಿಸಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳಬೇಕು. ನೋಡಿ, ಇವರು ಓದಿದ್ದು 5ನೇ ತರಗತಿ ಮಾತ್ರ. ಆದರೆ ಇವರ ರಾಜಕಾರಣಕ್ಕೆ, ಹಾಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕೆ ಇದು ಇವರಿಗೆ ಅಡ್ಡಿ ಬರಲೇ ಇಲ್ಲ. ಇವರು ಸದನದಲ್ಲಿ ಮಾತನಾಡೋಕೆ ನಿಂತರು ಅಂದರೆ ಎಲ್ಲರೂ ಸೈಲೆಂಟ್ ಆಗಿ ಬಿಡ್ತಿದ್ರು. ಕ್ಷೇತ್ರದ ಸಮಸ್ಯೆಗಳನ್ನ ಅಷ್ಟೊಂದು ಕರಾರುವಕ್ಕಾಗಿ ಸರ್ಕಾರದ ಮುಂದಿಡ್ತಿದ್ರು. ಯಾವುದೇ ಹೊಸ ಯೋಜನೆಗಳು ಜಾರಿಗೆ ಬಂದರೂ ಅದನ್ನ ಬಿಡದೆ ಕ್ಷೇತ್ರದ ಜನರಿಗೆ ಮುಟ್ಟಿಸಿ ಬಿಡ್ತಿದ್ರು. ಇದರಲ್ಲೂ ತಾವು ತಮ್ಮವರಿಗೆ ಅಂತ ದುರುಪಯೋಗ ಮಾಡಿಕೊಳ್ಳಲಿಲ್ಲ. ಎಲ್ಲವನ್ನೂ ಯಾರು ನಿಜವಾಗಿ ಅರ್ಹರು ಇರ್ತಾರೋ ಅಂಥವರಿಗೆ ತಲುಪುವಂತೆ ನೋಡಿಕೊಳ್ತಿದ್ರು. ಇನ್ನು ಕ್ಷೇತ್ರದಲ್ಲಿ ಯಾವುದೇ ಯೋಜನೆ ಕಾಮಗಾರಿ ಆಗಬೇಕು ಅಂದರೆ ಶಾಸಕರಾದವರು ಮೊದಲೇ ಗುತ್ತಿಗೆದಾರರ ಬಳಿ ಕಮಿಷನ್ ಮಾತನಾಡಿಕೊಂಡು ಬಿಡ್ತಾರೆ. ಆದರೆ ಇವರು ಎಂದೂ ಹಾಗೆ ಮಾಡಿದವರಲ್ಲ. ಒಂದು ವೇಳೆ ಮಾಡ್ತೀನಿ ಅಂದಿದ್ರೆ 25 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ಮಾಡಬಹುದಿತ್ತು. ಆದರೆ ಅಂತಹ ಕಾಸಿಗೆ ಇವರು ಯಾವತ್ತೂ ಆಸೆ ಪಟ್ಟವರಲ್ಲ. ಇವರ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನಡೆದಿರುವ ಅದೆಷ್ಟೋ ಕಾಮಗಾರಿಗಳು ಇವತ್ತಿಗೂ ಚೆನ್ನಾಗಿದೆ.
ಗುಮ್ಮಡಿ ನರಸಯ್ಯ ಕ್ಷೇತ್ರದಲ್ಲಿ ಬಹಳ ಗಮನ ನೀಡಿದ್ದು ಮೂಲ ಸೌಕರ್ಯಕ್ಕೆ. ನೀರು, ರಸ್ತೆ, ವಿದ್ಯುತ್, ಬಡವರಿಗೆ ಮನೆ ಇದರ ಬಗ್ಗೆಯೇ ಹೆಚ್ಚಿನ ಗಮನ ಹರಿಸಿದರು. ಇನ್ನು ಬುಡಕಟ್ಟು ಸಮುದಾಯವನ್ನ ಮುಖ್ಯ ವಾಹಿನಿಗೆ ತರಲು ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಇವರು ಮಾಡಿದ್ರು. ಅವರಿಗಾಗಿ ಸರ್ಕಾರದ ಹಿಂದೆ ಬಿದ್ದು ಅನೇಕ ಯೋಜನೆಗಳನ್ನ ಜಾರಿಗೆ ತಂದರು. ಇನ್ನು ಚುನಾವಣಾ ಸಮಯದಲ್ಲಿ ಮುಖ ತೋರಿಸುವ ನಾಯಕರು ಗೆದ್ದ ಬಳಿಕ ಮನೆ ಬಾಗಿಲಿಗೆ ಬರಲ್ಲ. ಆದರೆ ಇದೇ ಗುಮ್ಮಡಿ ನರಸಯ್ಯ ಹಾಗಲ್ಲ. ತಮ್ಮ ಸೈಕಲ್ ಏರಿ ಕ್ಷೇತ್ರ ಪರ್ಯಟನೆಗೆ ಹೋಗೇ ಬಿಡ್ತಿದ್ರು. ಹತ್ತಿರದ ಹಳ್ಳಿಗಳಾದ್ರೆ ಸೈಕಲ್ನಲ್ಲೇ ಹೋಗ್ತಿದ್ರು, ಸ್ವಲ್ಪ ದೂರದ ಊರುಗಳಾದ್ರೆ ಬಸ್ನಲ್ಲೇ ಪ್ರಯಾಣ ಮಾಡ್ತಿದ್ರು. ಅಲ್ಲಿ ಗ್ರಾಮಸ್ಥರ ಜೊತೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು. ಸ್ವಲ್ಪ ದಿನದಲ್ಲೇ ಅಲ್ಲಿನ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಗಿಸ್ತಿದ್ರು. ಇವರು ಹೀಗೆ ಆರಂಭದಲ್ಲಿ ಸೈಕಲ್ನಲ್ಲಿ ಸಾಮಾನ್ಯರಿಗಿಂತ ಸಾಮಾನ್ಯರಾಗಿ ಹೋಗ್ತಾ ಇದ್ದರಿಂದ ಎಷ್ಟೋ ಜನರಿಗೆ ಇವರು ಶಾಸಕರು ಅಂತಾನೆ ಗೊತ್ತಾಗ್ತಿರ್ಲಿಲ್ವಂತೆ. ಹೀಗಿದ್ರೂ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಜನರ ಸಂಕಷ್ಟ ನಿವಾರಿಸುವತ್ತ ಮಾತ್ರ ಗಮನ ಹರಿಸ್ತಿದ್ರು. ಇವರ ಬಗ್ಗೆ ಇನ್ನೊಂದು ಅಚ್ಚರಿ ವಿಚಾರವನ್ನ ಇಲ್ಲಿ ಹೇಳಲೇಬೇಕು. ಅದೇನೆಂದ್ರೆ, ಒಮ್ಮೆ ಶಾಸಕರಾದವರು ಮತ್ತೊಮ್ಮೆ ಚುನಾವಣೆಗೆ ನಿಂತಾಗ ಅವರ ಆಸ್ತಿ ಪ್ರಮಾಣ ಸಾಕಷ್ಟು ಏರಿಕೆಯಾಗಿರುತ್ತೆ. ಆದರೆ ಇವರ ವಿಚಾರದಲ್ಲಿ ಮಾತ್ರ ಹಾಗಿಲ್ಲ. ಇವರು 2009ರಲ್ಲಿ ಘೋಷಣೆ ಮಾಡಿಕೊಂಡ ಆಸ್ತಿ ಮೌಲ್ಯ ಕೇವಲ 4 ಲಕ್ಷ ರೂಪಾಯಿಗಳು. ಆದರೆ ಸಾಲ 5 ಲಕ್ಷ ರೂಪಾಯಿಗಳು. ನೋಡಿ, 5 ಬಾರಿ ಶಾಸಕರಾಗಿದ್ದರೂ ಇವರ ಬಳಿ ಇದ್ದದ್ದು ಇಷ್ಟೇ ಹಣ ಅಂದ್ರೆ ನಂಬಲೇಬೇಕು. ಇಷ್ಟೆಲ್ಲ ಸರಳ ಸಜ್ಜನಿಕೆಯ ಜನನಾಯಕನನ್ನ ಆ ಕ್ಷೇತ್ರದ ಜನರು ಮರೆತೇ ಬಿಟ್ರು. 2004ರ ಚುನಾವಣೆಯಲ್ಲಿ ಇವರನ್ನ ಸೋಲಿಸಿ ಬಿಟ್ರು. ಮತ್ತೆ 2009ರಲ್ಲೂ ಸ್ಪರ್ಧೆ ಮಾಡಿದ್ರು. ಆಗಲೂ ಜನ ಇವರ ಕೈ ಬಿಟ್ಟು ಹಣ ಕೊಟ್ಟವರ, ಆಮಿಷ ಒಡ್ಡಿದವರ ಕೈ ಹಿಡಿದಿದ್ರು. 2 ಬಾರಿಯೂ ಇವರನ್ನ ಸೋಲಿಸಿ ಬಿಟ್ರು. ಅಲ್ಲಿಂದ ಇವರಿಗೊಂದು ವಿಚಾರ ಅರ್ಥವಾಗಿತ್ತು: ಹಣ ಇಲ್ಲದೆ ರಾಜಕೀಯ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು. ಇದರಿಂದ ಚುನಾವಣೆಯಿಂದ ದೂರವೇ ಉಳಿದು ಬಿಟ್ರು. ಇದೀಗ ಕೃಷಿ ಮಾಡಿಕೊಂಡು ಸಣ್ಣದೊಂದು ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಇವರು ಎಷ್ಟು ಪ್ರಾಮಾಣಿಕರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತೀವಿ ಕೇಳಿ. ಅದೇನಂದ್ರೆ, ಇವರಿಗೆ ಸರ್ಕಾರದಿಂದ ಬರುತ್ತಲ್ಲ ಪೆನ್ಷನ್ ಹಣ, ಅದನ್ನ ಕೂಡ ಇವರು ತೆಗೆದುಕೊಳ್ಳಲ್ಲ. ಆ ಹಣವನ್ನು ಪಕ್ಷಕ್ಕೆ ದೇಣಿಗೆಯನ್ನಾಗಿ ನೀಡುತ್ತಾ ಬಂದಿದ್ದಾರೆ. ಈಗಲೂ ಅದೇ ಸರಳವಾಗಿ ಜೀವನ ಮಾಡ್ತಿದ್ದಾರೆ. 1 ವರ್ಷದ ಹಿಂದಷ್ಟೇ ಓಡಾಡೋಕೆ ಒಂದು ಬುಲೆಟ್ ಖರೀದಿ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ. ಉಳಿದಂತೆ ದೂರದ ಊರಿಗೆ ಹೋಗಬೇಕು ಅಂದ್ರೆ ಅದೇ ಸರ್ಕಾರಿ ಬಸ್ನಲ್ಲೇ ಪ್ರಯಾಣ ಮಾಡ್ತಾರೆ. ಜೊತೆಗೆ ಎಲ್ಲೇ ಹೋದ್ರೂ ತಾವೊಬ್ಬ ಮಾಜಿ ಶಾಸಕ ಅಂತ ಹೇಳಿಕೊಳ್ಳೋದೇ ಇಲ್ಲ. ಜನರ ಜೊತೆ ಬೆರೆತು ಹೋಗ್ತಾರೆ. ರಸ್ತೆ ಬದಿಯ ಗಾಡಿಗಳಲ್ಲೇ ತಿಂಡಿ ಊಟವನ್ನ ಮಾಡ್ತಾರೆ. ಹೀಗೆ ಸರಳಾತಿ ಸರಳವಾಗಿರ್ತಾರೆ. ಇವರನ್ನ ನೋಡಿದ್ರೆ ಖಂಡಿತವಾಗ್ಲೂ ಇವರೊಬ್ಬ ಮಾಜಿ ಶಾಸಕ ಅಂತ ಅನಿಸೋದೇ ಇಲ್ಲ. ಗುಮ್ಮಡಿ ನರಸಯ್ಯ ಅವರದ್ದು ನಿಜಕ್ಕೂ ಆದರ್ಶ ಬದುಕು, ಪ್ರಾಮಾಣಿಕ ಹಾಗೂ ನಿಷ್ಠೆಯ ಜೀವನ. 5 ಬಾರಿ ಶಾಸಕರಾಗಿದ್ರೂ ಇವರ ಬಳಿ ವಾಸಕ್ಕೆ ಒಂದು ದೊಡ್ಡ ಮನೆ ಇಲ್ಲ, ಓಡಾಡೋಕೆ ಒಂದು ಕಾರಿಲ್ಲ ಅಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಜೊತೆಗೆ ಇಷ್ಟೊಂದು ಪ್ರಾಮಾಣಿಕ ಶಾಸಕರನ್ನ ಜನರು ಮತ್ತೆ ಯಾಕೆ ಆರಿಸಲಿಲ್ಲ ಅನ್ನೋ ಪ್ರಶ್ನೆಯೂ ಎದುರಾಗತ್ತೆ. ಆದರೆ ಇದ್ಯಾವುದರ ಬಗ್ಗೆಯೂ ಚಿಂತೆ ಮಾಡದ ನರಸಯ್ಯನವರು ಇವತ್ತಿಗೂ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಜೀವನವನ್ನ ಸಾಗಿಸ್ತಿದ್ದಾರೆ. ಇವರಲ್ಲಿರುವ ಸಾಕಷ್ಟು ಒಳ್ಳೆಯ ಗುಣಗಳಲ್ಲಿ ಒಂದನ್ನಾದರೂ ಇಂದಿನ ರಾಜಕಾರಣಿಗಳು ಅಳವಡಿಸಿಕೊಂಡ್ರೆ ವೋಟು ಹಾಕಿದ ಜನರ ಜೀವನ ಸಾರ್ಥಕವಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.